ನಿಮಿಷ ಬಂದ್ಬಿಡ್ತೀವಿ ನಾವು. ಬಂದು ಆದಷ್ಟು ಇಂಜೂರ್ಡ್ ಪರ್ಸನ್ಗೆ ಗುಲ್ಬರ್ಗ ಆಗಲಿ ಸೇಡಮ್ ಅಂತ ಕಳಿಸ್ಕೊಡ್ತೀವಿ. ಆದಷ್ಟು ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಕೇಸ್ ರಿಜಿಸ್ಟರ್ ಮಾಡೋದ್ರೆ ಕೇಸ್ ರಿಜಿಸ್ಟರ್ ಮಾಡಿ ನೆಕ್ಸ್ಟ್ ಕೇಸ್ ಆಗೇ ಆಗ್ತದೆ. ಇಂಜೂರ್ಡ್ ಪರ್ಸನ್ ಇಂಜೂರ್ ಅಂತ ಬರೀ ಇಂಜೂರ್ ಅಷ್ಟೇ ಎಕ್ಸೆಪ್ಟ್ ಅಷ್ಟೇ ಅಲ್ಲ, ನಿಮ್ಮ ಮನೆ ಅಕ್ಕಪಕ್ಕದವ್ರು ಯಾರಾದರೂ ಕಾಡಿಸ್ತಾ ಇದ್ರೆ ಅಥವಾ ಸ್ಕೂಲ್ ಆದರೂ ಯಾರಾದರೂ ಟಬೋರಿ ಹುಡುಗರು ಬೈಕ್ ತೊಗೊಂಡು ಸ್ವಲ್ಪ ಕಾಡ್ಸಕ್ಕೆ ಬರ್ತಾ ಇದ್ರೆ, ಅಷ್ಟೇ ಅಲ್ಲದೆ ನಿಮ್ಮ ಪೇರೆಂಟ್ಸ್, ನಿಮ್ಮ ತಂದೆ ಏನಾದರೂ ಕುಡಿತದ ಒಂದು ಆಮೇಲೆ ನಿಮ್ಮ ತಾಯಿಗೆ ಕಾಡಿಸ್ತಾ ಇದ್ರೆ, ಹೊಡಿತಾ ಇದ್ರೆ, ಇಂಥವೆಲ್ಲ ಯಾವುದೇ ವಿಚಾರಗಳಲ್ಲಿ ನೀವು ಅಕ್ಕಪಕ್ಕ ಮನೆಯವರು ಯಾವುದೇ ಲ್ಯಾಂಡ್ ಡಿಸ್ಪ್ಯೂಟ್ ಆಗಲಿ ಅಥವಾ ಬೇರೆ ವಿಷಯಕ್ಕಾಗಲಿ ಜಗಳ ಆಡ್ತಾ ಇದ್ರೆ 112ಗೆ ಕಾಲ್ ಮಾಡ್ಬೋದು. ಆದರೆ ಪೊಲೀಸರ ಸೇವೆ ನೀವು ಪೊಲೀಸ್ ಠಾಣೆಗೆ ಬಂದಷ್ಟೇ ಕಂಪ್ಲೇಂಟ್ ಕೊಡೋದಲ್ಲ, ಪೊಲೀಸರೇ ನಿಮ್ಮ ಮನೆಯವರೆಗೂ ಬರ್ತಾರೆ, ಆ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. ಅಲ್ಲಿಂದಲೇ ಪರಿಹಾರ ಆಗಲಿಲ್ಲಂದ್ರೂ ಸಹ ನೀವು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಅರ್ಜಿ ಕೊಡೋಣ, ಅಲ್ಲಿಂದ ಏನು ಮುಂದೆ ಅವ್ರಿಗೆ ಆ್ಯಕ್ಷನ್ ತಗೋತಾರೆ ಅನ್ನೋದು ಒಂದು ಐಡಿಯಾ ಕೊಟ್ಬಿಡ್ತೀವಿ. ಇದು 112 ಬಗ್ಗೆ. 112 ಲಾಂಗ್ ಫಾರ್ಮ್ ಈಗ ಹೇಳಿದ್ನಲ್ಲ, ಗೊತ್ತಾಯ್ತಾ? ERSS ಅಂದ್ರೆ ಏನು? ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್. ಅದು ತುರ್ತು ಪರಿಸ್ಥಿತಿಯಲ್ಲಿ ಯಾರಿಗಾದ್ರೂ ಏನಾದರೂ ಸಮಸ್ಯೆ ಆದರೆ ಇಮಿಡಿಯೇಟ್ ನಮ್ಮ ವೆಹಿಕಲ್ ಬಂದು ಸ್ಪಂದನೆ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. 112 ಪೋಕ್ಸೋ ಕಾಯ್ದೆ ಬಗ್ಗೆ